ನೋಡ್ರಿ ಇವತ್ತಿನ ವಿಡಿಯೊಳಗೆ ನಾನು ನಿಮಗೆ ಬಿ.ಕಾಮ್ ಥರ್ಡ್ ಸೆಮ್ದವ್ರಿಗೆ ಯಾವ್ಯಾವ ಸಬ್ಜೆಕ್ಟ್ ಅವ ನೋಡು ಅದ್ರ ಬಗ್ಗೆ ಹೇಳತ್ತೀನಿ. ಬಿ.ಕಾಮ್ ಥರ್ಡ್ ಸೆಮ್ ಒಳಗೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ಮತ್ತು ಅವೆಲ್ಲ ಸಬ್ಜೆಕ್ಟ್ಗಳು ಎಷ್ಟೆಷ್ಟು ಮಾರ್ಕ್ಸ್ ಅಂದ್ ಇರ್ತಾವೆ. ಅಂದರೆ ಈಗ ಫಸ್ಟ್ ಸೆಮ್ ಸೆಕೆಂಡ್ ಸೆಮಿಗೆ ಹೆಂಗೆ 80 ಮಾರ್ಕ್ಸ್ ಅದು ಇದ್ದವಲ್ಲ, ಹಂಗೆ ಥರ್ಡ್ ಸೆಮಿಗೆ ಎಷ್ಟು ಮಾರ್ಕ್ಸ್ ಅಂದ್ ಇರ್ತಾವೆ. ಯಾಕಂದ್ರೆ ಸ್ವಲ್ಪ ಮಾರ್ಕ್ಸ್ ಅದು ಚೇಂಜಸ್ ಆಗ್ತಾವೆ, ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಇರ್ತದೆ ಅದು. ಅದಕ್ಕೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ಮತ್ತು ಅವೆಲ್ಲ ಮಾರ್ಕ್ಸ್ ಎಷ್ಟು ಇರ್ತಾವೆ ಮತ್ತು ಆ ಸಬ್ಜೆಕ್ಟ್ ಒಳಗೆ ನೀವು ಏನೇನು ಕಲಿತೀರಿ ನೋಡು ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಹೇಳತ್ತೀನಿ. ನೋಡಿರಿ, ಇದು ವಿಡಿಯೋ ನೀವು ನಮ್ಮದು ಫಸ್ಟ್ ಟೈಮ್ ನೋಡ್ಲತ್ತೀರಂದ್ರೆ ನಮ್ಮದು ಸೋಷಿಯಲ್ ಮೀಡಿಯಾ ಏನೇನು ಅಲ್ಲ, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ ಮತ್ತು ಯೂಟ್ಯೂಬ್ ಚಾನಲ್ಗಳವ. ಎರಡವ ಯೂಟ್ಯೂಬ್ ಚಾನಲ್, ಎಕನಾಮಿಕ್ಸ್ ಅಕೌಂಟ್ಸ್ ಮತ್ತು ಕ್ವಶನ್ ಪೇಪರ್ ಕರ್ನಾಟಕ ಅಂಥೇಳಿ. ಇನ್ಸ್ಟಾಗ್ರಾಮ್ನೂ ಅದ, ಕ್ವಶನ್ ಪೇಪರ್ ಕರ್ನಾಟಕ ಅಂಥೇಳಿ. ನೀವು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿದ್ದಿಲ್ಲ ಅಂದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿರಿ ಯೂಟ್ಯೂಬ್ ಒಳಗೆ, ಮತ್ತು ಹಾಗೆ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ಬೋದು. ಯಾಕಂದ್ರೆ ನಿಮಗೆ ಇದೇ ರೀತಿ ಡಿಗ್ರಿ ರಿಲೇಟೆಡ್ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಅದು ಇರಲಿ ಬಿಡ್ರಿ. ಈಗ ಬಿ.ಕಾಮ್ ಥರ್ಡ್ ಸೆಮ್ದವ್ರಿಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರ್ತಾವೆ ಅಂತೇಳಿ ಹೇಳ್ತೀನಿ ಕೇಳಿರಿ. ನೋಡಿರಿ, ಕಂಪಲ್ಸರಿ ನಿಮಗೆ 2 ಲ್ಯಾಂಗ್ವೇಜಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ, ಸಂಸ್ಕೃತ, ಉರ್ದು, ಎಡಿಷ್ನಲ್ ಇಂಗ್ಲೀಷ್, ಇಲ್ಲಾಂದ್ರೆ ಮತ್ತು ಬೇರೆ ಯಾವರೇ ಸಬ್ಜೆಕ್ಟ್ ಇರ್ತಾವಲ್ಲ ಅವು ಕಂಪಲ್ಸರಿ ಇರ್ತಾವೆ. ಯಾವರೇ ಲ್ಯಾಂಗ್ವೇಜ್ ನೀವು ಕಂಪಲ್ಸರಿ ತೊಗೋಬೇಕು. ಕನ್ನಡ ಅರೇ ತಗೋರಿ, ಇಲ್ಲ ಇಂಗ್ಲೀಷ್ ಅರೇ ತಗೋರಿ, ಇಲ್ಲ ಇಂಗ್ಲೀಷ್ ತೊಗೊಂಡು ಎಡಿಷ್ನಲ್ ಇಂಗ್ಲೀಷ್ ಅರೇ ತಗೋರಿ, ಈ ರೀತಿ ಇರ್ತಾವೆ. ಇಲ್ಲ ಕನ್ನಡ, ಹಿಂದಿ, ಒಟ್ಟು ನೀವು ಯಾವರೇ 2 ಕಂಪಲ್ಸರಿ ಇದ್ರೊಳಗೆ ತೊಗೋಬೇಕು. ಇಲ್ಲೆಲ್ಲ ನೀವು ನೋಡ್ಲತ್ತಿರ್ಬೇಕಲ್ಲ, ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ, ಸಂಸ್ಕೃತ, ಉರ್ದು, ಎಡಿಷ್ನಲ್ ಇಂಗ್ಲೀಷ್ ಮತ್ತು ಉಳಿದು ಯಾವರೇ ಲ್ಯಾಂಗ್ವೇಜ್ ಬರ್ತಾವಲ್ಲ ಅದರೊಳಗೆ ನೀವು ಯಾವುದೇ ಒಂದು ಸೆಲೆಕ್ಟ್ ಮಾಡೋದಿರ್ತದೆ. ನೋಡಿರಿ, ಇವು ಲ್ಯಾಂಗ್ವೇಜಸ್ಗಳು ಹೆಂಗೆ ಇರ್ತಾವೆ ಅಂದ್ರೆ 2 ಲ್ಯಾಂಗ್ವೇಜ್ ಇರ್ತಾವೆ. ಅಂದರೆ 2 ಸಬ್ಜೆಕ್ಟ್ ಇರ್ತಾವೆ. 60 ಮಾರ್ಕ್ಸಿಂದು ಥಿಯರಿ ಇರ್ತದೆ, 40 ಮಾರ್ಕ್ಸಿಂದು ಇಂಟರ್ನಲ್ ಅಸೆಸ್ಮೆಂಟ್ ಇರ್ತದೆ. ಟೋಟಲ್ 100 ಮಾರ್ಕ್ಸ್ ಆಗ್ತದೆ. ಅಂದ್ರೆ ಲ್ಯಾಂಗ್ವೇಜಸ್ ಏನಾಯಿತು, ನೀವು ಎಕ್ಸಾಮ್ ಬರೀ 60 ಮಾರ್ಕ್ಸ್ ಇರ್ತದೆ, 40 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಇರ್ತದೆ. ಅದು ನಿಮ್ಮ ಕಾಲೇಜವ್ರು ಕೊಡ್ತಾರೆ. ಟೋಟಲ್ 100 ಮಾರ್ಕ್ಸ್ ಆಗ್ತದೆ. ಇದು ಲ್ಯಾಂಗ್ವೇಜಸ್ ಆಯಿತು. ಅಂದ್ರೆ ಟೋಟಲ್ ಇಲ್ಲಿ 2 ಸಬ್ಜೆಕ್ಟ್ ಅದು. ಈಗ ನಿಮ್ಮದು ಕನ್ನಡ ಒಂದು, ಇಂಗ್ಲೀಷ್ ಒಂದು. ಕನ್ನಡ ಇಂಗ್ಲೀಷ್ ತೊಗೊಳತ್ತಿದ್ದಾನಂದ್ರೆ 2 ಸಬ್ಜೆಕ್ಟ್ ಅದು. ಈಗ ನೆಕ್ಸ್ಟ್ ಇವು ಲ್ಯಾಂಗ್ವೇಜಸ್ ಆದ ಬಳಿಕ ಕೋರ್ ಸಬ್ಜೆಕ್ಟ್ ಅಂತ ಹೇಳಿ ಬರ್ತಾವೆ. ಕೋರ್ ಸಬ್ಜೆಕ್ಟ್ ಒಳಗೆ ಯಾವ್ಯಾವ ಅಂದ್ರೆ ನೋಡಿರಿ, ಕೋರ್ ಸಬ್ಜೆಕ್ಟ್ ಅಂದ್ರೆ ಯಾವ ಹಿಂಗೆ ಮೇನ್ ಸಬ್ಜೆಕ್ಟ್ ಇರ್ತಾವೆ ನೋಡು ಅವಕ್ಕೆ ಕೋರ್ ಸಬ್ಜೆಕ್ಟ್ ಅಂತ ಹೇಳಿ ಕರೀತಾರೆ. ಈಗ ಮೇನ್ ಸಬ್ಜೆಕ್ಟ್ ಒಳಗೆ ಯಾವ್ಯಾವ ಅಂದ್ರೆ ಫಸ್ಟಿಂದು ಕಾರ್ಪೊರೇಟ್ ಅಕೌಂಟಿಂಗ್. ಇದು ಎಷ್ಟು ಮಾರ್ಕ್ಸ್ ಇರ್ತದೆ ಅಂದ್ರೆ 60 ಮಾರ್ಕ್ಸ್ ಇರ್ತದೆ. 40 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಇರ್ತದೆ. ಟೋಟಲ್ 100 ಮಾರ್ಕ್ಸ್ ಆಗ್ತದೆ. ಇದ್ರೊಳಗೆ ಇದೇನು ಕಾರ್ಪೊರೇಟ್ ಅಕೌಂಟಿಂಗ್ ಅದಲ್ಲ, ಇದ್ರೊಳಗೆ ನೀವು ಏನೇನು ಕಲಿತೀರಂದ್ರೆ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪ್ನಿ, ಅಂಡರ್ ರೈಟಿಂಗ್ ಆಫ್ ಶೇರ್ಸ್, ಫೈನಲ್ ಅಕೌಂಟ್ ಆಫ್ ಕಂಪ್ನೀಸ್, ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಆಫ್ ಕಂಪ್ನಿ, ಬ್ಯಾಂಕಿಂಗ್ ಕಂಪ್ನಿ, ಇನ್ಶೂರೆನ್ಸ್ ಕಂಪ್ನಿ, ಹೋಲ್ಡಿಂಗ್ ಕಂಪ್ನಿ, ಲಿಕ್ವಿಡೇಷನ್ ಆಫ್ ಕಂಪ್ನಿ, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ನೋಡಿರಿ, ಇವೆಲ್ಲ ಏನು ನಾನು ನಿಮಗೆ ಹೇಳ್ತೀನಿ ನೋಡು, ಇವು ಎಲ್ಲದ್ರ ಮೇಲೆ ನಿಮ್ಗೆ ಪ್ರಾಬ್ಲಮ್ಸ್ ಅದು ಇರ್ತವೆ. ಶೇರ್ ಕ್ಯಾಪಿಟಲ್ ಮೇಲೆ ಪ್ರಾಬ್ಲಮ್ಸ್ ಇರ್ತವೆ, ಅಂಡರ್ ರೈಟಿಂಗ್, ಫೈನಲ್ ಅಕೌಂಟ್, ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್, ಇವೆಲ್ಲದ್ರ ಮೇಲೆ ಏನಿರ್ತಾವೆ ಅಂದ್ರೆ ನಿಮಗೆ ಪ್ರಾಬ್ಲಮ್ಸ್ ಅದು ಕೊಡ್ತಾರೆ. ಇದು ಕಾರ್ಪೊರೇಟ್ ಅಕೌಂಟಿಂಗ್ ರಿಲೇಟೆಡ್ ಅದ. ಇದರೊಳಗೆ ಜಾಸ್ತಿ ಥಿಯರಿ ಇದ್ದಿದ್ರಲ್ಲ, ಅಕೌಂಟ್ ಪ್ರಾಬ್ಲಮ್ಸ್ ಅದು ಇರ್ತಾವೆ ಇದ್ರೊಳಗೆ. ಇದು ಎಷ್ಟು ಮಾರ್ಕ್ಸಿಂದ ಇರ್ತದೆ ಅಂದ್ರೆ 60 ಮಾರ್ಕ್ಸಿಂದ ಇರ್ತದೆ ಥಿಯರಿ, 40 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಇರ್ತದೆ. ಅದು ನಿಮ್ಮದು ಕಾಲೇಜ್ದವ್ರು ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಅದು ಆದ ಬಳಿಕ ಸೆಕೆಂಡ್ ಸಬ್ಜೆಕ್ಟ್ ಯಾವ್ದು ಅಂದ್ರೆ ಕೋರ್ ಸಬ್ಜೆಕ್ಟ್ ಒಳಗೆ ಹೇಳ್ತೀನಿ ನೋಡಿರಿ. ಈಗ ಸೆಕೆಂಡ್ ಸಬ್ಜೆಕ್ಟ್ ಯಾವ್ದು ಅಂದ್ರೆ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳೋದು. ಇದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಎಷ್ಟು ಮಾರ್ಕ್ಸ್ ಅದ ಅಂದ್ರೆ 60 ಮಾರ್ಕ್ಸ್ ಅದ. ಇನ್ನು 40 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಇರ್ತದೆ. ಟೋಟಲ್ 100 ಮಾರ್ಕ್ಸ್ ಆಗ್ತದೆ. ಇದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ನೀವು ಏನೇನು ಕಲಿತೀರಂದ್ರೆ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಪ್ರೊಬೆಬಿಲಿಟಿ, ಫೈನಾನ್ಸ್, ಮ್ಯಾಥಮೆಟಿಕ್ಸ್, ಕೊರೋಲೇಷನ್, ರಿಗ್ರೆಷನ್, ಇಂಡೆಕ್ಸ್ ನಂಬರ್, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್, ನೆಟ್ವರ್ಕ್ ಅನಾಲಿಸಿಸ್, ಪ್ರೆಸೆಂಟ್ ವರ್ತ್ ಆ್ಯಂಡ್ ಡಿಸ್ಕೌಂಟ್, ಇದ್ರ ಬಗ್ಗೆ ಎಲ್ಲ ನೀವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ಕಲಿತೀರಿ. ನೋಡಿರಿ, ಇದೇನು ನೀವು ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಕರಿತಿರಲ್ಲ, ಇದ್ರೊಳಗೆ ಪೂರಾ ಸ್ಟ್ಯಾಟಿಸ್ಟಿಕ್ ರಿಲೇಟೆಡ್ ಇರ್ತದೆ. ರಿಲೇಟಿಂಗ್ ಟು ಬಿಸ್ನೆಸ್ ರಿಲೇಟೆಡ್ ಸ್ಟ್ಯಾಟಿಸ್ಟಿಕ್ಸ್ ಇದು ಸಬ್ಜೆಕ್ಟ್ ಒಳಗೆ ಇರ್ತದೆ. ಇದು ಸೆಕೆಂಡ್ ಸಬ್ಜೆಕ್ಟ್ ಆಯಿತು ಕೋರ್ ಸಬ್ಜೆಕ್ಟ್ ಒಳಗೆ. ಈಗ ಥರ್ಡ್ ಸಬ್ಜೆಕ್ಟ್ ಯಾವ್ದು ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳೋದು. ನೋಡಿರಿ, ಅದು ಕಾರ್ಪೊರೇಟ್ ಅಕೌಂಟಿಂಗ್ ಇದ್ದಿತ್ತು ಫಸ್ಟ್. ಇದು ಥರ್ಡಿಂದ ಯಾವ್ದು ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳೋದು. ಇದೂ ಪ್ರಾಬ್ಲಮ್ಸೇ ಇರ್ತದೆ ಕಾಸ್ಟ್ ಅಕೌಂಟಿಂಗ್. ಇದ್ರೊಳಗೆ ಥಿಯರಿ ಇದ್ದಿದ್ರಲ್ಲ, ಇದ್ರೊಳಗೂ ಪ್ರಾಬ್ಲಮ್ಸೇ ಇರ್ತವೆ. ಪ್ರಾಬ್ಲಮ್ಸ್ ಎಂತ ಇರ್ತವೆ ಅಂದ್ರೆ ಮಟೀರಿಯಲ್ಸ್ ಕಂಟ್ರೋಲ್, ಲೇಬರ್ ಕಾಸ್ಟ್, ಓವರ್ ಹೆಡ್ಸ್, ಮೆಥಡ್ಸ್ ಆಫ್ ಕಾಸ್ಟಿಂಗ್, ಮಾರ್ಜಿನಲ್ ಕಾಸ್ಟಿಂಗ್, ಬಜೆಟ್ರಿ ಕಂಟ್ರೋಲ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್, ಇಂಥವೆಲ್ಲ ನಿಮಗೆ ಇದು ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಒಳಗೆ ಪ್ರಾಬ್ಲಮ್ಸ್ ಇರ್ತವೆ. ಇದೆಲ್ಲ ನೀವು ಕಲಿತೀರಿ ಈಗ ಥರ್ಡ್ ಸೆಮ್ ಒಳಗೆ. ಇದು ಎಷ್ಟು ಮಾರ್ಕ್ಸಿಂದ ಇರ್ತದೆ ಅಂದ್ರೆ ಕಾಸ್ಟ್ ಅಕೌಂಟಿಂಗ್ 60 ಮಾರ್ಕ್ಸಿಂದ ಇರ್ತದೆ. ಇನ್ನು 40 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಇರ್ತದೆ. ಟೋಟಲ್ 100 ಮಾರ್ಕ್ಸ್. ನೆಕ್ಸ್ಟ್ ಈಗ ಫೋರ್ತ್ ಸಬ್ಜೆಕ್ಟ್ ಯಾವ್ದು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋಡಿರಿ, ಇದು ಎಷ್ಟು ಮಾರ್ಕ್ಸಿಂದ ಅಂದ್ರೆ 50 ಮಾರ್ಕ್ಸಿಂದ ಅದ. ಇಲ್ಲಿ ಆರ್ ಅಂತೇಳಿ ಹಾಕಿನ ಮುಂದೆ, ಯಾಕಂದ್ರೆ ಅವರು 50 + 50 ಮಾಡಿ 100 ಮಾಡ್ಬೋದು. ಇಲ್ಲ ಅಂದ್ರೆ 40 + 40 + 20 ಈ ರೀತಿ ಮಾಡ್ಬೋದು. ಏನಿದು 40 + 40 + 20 ಈಗ ಹೇಳ್ತೀನಿ ಕೇಳಿರಿ. 50 + 50 ಯಾವಾಗ ಮಾಡ್ತಾರೆ ಅಂದ್ರೆ 50 ಮಾರ್ಕ್ಸ್ ಥಿಯರಿ ಇರ್ತದೆ, ಇನ್ನು 50 ಮಾರ್ಕ್ಸ್ ಪ್ರಾಕ್ಟಿಕಲ್ ಇಲ್ಲ ಇಂಟರ್ನಲ್ ಅಸೆಸ್ಮೆಂಟ್ ಇರ್ತದೆ. ಟೋಟಲ್ 100 ಮಾರ್ಕ್ಸ್ ಮಾಡ್ತಾರೆ. ಈ ರೀತಿಯೇ ಮಾಡ್ಬೋದು. ಇಲ್ಲ ಅಂದ್ರೆ 40 + 40 + 20 ಅಂದ್ರೆ 40 ಮಾರ್ಕ್ಸ್ ಥಿಯರಿ ಇರ್ತದೆ, ಇನ್ನು 40 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರ್ತದೆ, ಇನ್ನು 20 ಮಾರ್ಕ್ಸ್ ಏನು ಮಾಡ್ತಾರೆ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಅದು ಕೊಡ್ತಾರೆ.
ನನಗನ್ಸಬಟ್ಟಿಗೆ ಇಲ್ಲಿ 50+50 ಹಿಡಿತಾರ ಅಂತೇಳಿ ಅನ್ಸಲತ್ತದ. ಅದು ಇರಲಿ ಬಿಡ್ರಿ, ನೀವು ಇದು ಈ ಸಬ್ಜೆಕ್ಟ್ ಒಳಗೆ ಏನೇನು ಕಲಿತೀರಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಅಲ್ಗೋರಿದಮ್, ಡೇಟಾ ಮೈನಿಂಗ್, ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್, ಪೈಥಾನ್ ಇಂಥವೆಲ್ಲ ಕಾನ್ಸೆಪ್ಟ್ಗಳು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಬ್ಜೆಕ್ಟ್ ಅದಲ್ಲ ಇದರೊಳಗೆ ಕಲಿತೀರಿ. ನೀವು ಆಲ್ರೆಡಿ ಡಿಜಿಟಲ್ ಫ್ಲೂಯೆನ್ಸಿ ಅಂತೇಳಿ ಬಿಕಾಮ್ ಫಸ್ಟ್ ಸೆಮ್ದವ್ರಿಗೆ ಇತ್ತಲ್ಲ, ಆ ಸಬ್ಜೆಕ್ಟ್ ಒಳಗೆ ನೀವು ಇದ್ರ ಬಗ್ಗೆ ಎಲ್ಲ ಓದಿದಿರ್ತೀರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನೀವು ಕಲ್ತೀರಿ, ಮತ್ತು ಹಾಗೆ ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಇದ್ರ ಬಗ್ಗೆ ಎಲ್ಲ ನೀವು ಡಿಜಿಟಲ್ ಫ್ಲೂಯೆನ್ಸಿ ಒಳಗೆ ಕಲ್ತೀರಿ. ಅಷ್ಟೇ ಇದು ಒಂದು ಸಪ್ರೇಟ್ ಸಬ್ಜೆಕ್ಟ್ ಮಾಡ್ಯಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಥೇಳಿ. ಇದ್ರೊಳಗೆ ನೀವು ಫುಲ್ ಡೀಟೇಲಾಗಿ ಕಲಿತೀರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ನೆಕ್ಸ್ಟ್ ಈಗ ಫಿಫ್ತ್ ನೋಡ್ರಿ, ಫಿಫ್ತ್ ಸಬ್ಜೆಕ್ಟ್ ಯಾವ್ದು ಅಂದ್ರೆ ಅಡ್ವರ್ಟೈಸಿಂಗ್ ಸ್ಕಿಲ್ಸ್ ಆರ್ ಎಂಟ್ರಪ್ರಿನರ್ ಸ್ಕಿಲ್ಸ್. ಇಲ್ಲಿ ಟೋಟಲ್ 2 ಸಬ್ಜೆಕ್ಟ್ ಬರ್ತಾವೆ. ಯಾವುದಾರೆ ಒಂದು ಸೆಲೆಕ್ಟ್ ಮಾಡೋದು. ಅಡ್ವರ್ಟೈಸಿಂಗ್ ಸ್ಕಿಲ್ಸರೇ ತೊಗೋಬೇಕು, ಇದು ಸಬ್ಜೆಕ್ಟರೇ ತೊಗೋಬೇಕು, ಇಲ್ಲಾಂದರೆ ಎಂಟ್ರಪ್ರಿನರ್ ಸ್ಕಿಲ್ಸ್ ಅಂತ ಹೇಳ್ದೆ ಇದುವರೆ ಸಬ್ಜೆಕ್ಟ್ ತೊಗೋಬೇಕು. ಈಗ ಅಡ್ವರ್ಟೈಸಿಂಗ್ ಸ್ಕಿಲ್ಸ್ ಒಳಗೆ ನೋಡ್ರಿ, ನೀವು ಎಂಥವು ಕಾನ್ಸೆಪ್ಟ್ಗಳದು ಕಲಿತೀರಿ ಅಂದ್ರೆ ಇದು ಮಾರ್ಕ್ಸ್ ಹೇಳಿಲ್ಲ ನೋಡ್ರಿ, 50+50 ಅಂತ ಹೇಳ್ದೆ. ಹೆಂಗೆ ಅಲ್ಲಿ ಮ್ಯಾಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಬ್ಜೆಕ್ಟ್ ಇದಿತ್ತಲ್ಲ 50+50, ಹಾಗೆ ಇದನ್ನು 50+50 ಅಂತ ಹೇಳ್ದೆ. ಇದು ಅಡ್ವರ್ಟೈಸಿಂಗ್ ಸ್ಕಿಲ್ ಒಳಗೆ ನೋಡ್ರಿ, ಈ ಸಬ್ಜೆಕ್ಟ್ ಒಳಗೆ ನೀವು ಏನೇನು ಕಲಿತೀರಿ ಅಂದರೆ ಮೆಜರ್ಮೆಂಟ್ ಆಫ್ ಎಫೆಕ್ಟಿವ್ ಅಡ್ವರ್ಟೈಸಿಂಗ್, ಅಡ್ವರ್ಟೈಸ್ಮೆಂಟ್ ಕಾಪಿ, ಅಡ್ವರ್ಟೈಸ್ಮೆಂಟ್ ಮೀಡಿಯಾ, ಸೇಲ್ಸ್ ಪ್ರಮೋಷನ್ ಆ್ಯಂಡ್ ಬ್ರ್ಯಾಂಡ್ ಇಕ್ವಿಟಿ, ರೋಲ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಅಡ್ವರ್ಟೈಸಿಂಗ್, ಸೇಲ್ಸ್ ಪ್ರಮೋಷನ್. ಮತ್ತು ಇನ್ನೊಂದು ಸಬ್ಜೆಕ್ಟ್ ಅದ ನೋಡ್ರಿ ಇಲ್ಲಿ ಎಂಟ್ರಪ್ರಿನರ್ ಸ್ಕಿಲ್ ಅಂತ ಹೇಳಿ. ಇದು ಅಡ್ವರ್ಟೈಸಿಂಗ್ ಸ್ಕಿಲ್ ಅಂತ ಹೇಳೋದಲ್ಲ, ಈ ಸಬ್ಜೆಕ್ಟ್ ಒಳಗಂತೂ ನೀವು ಇವೆಲ್ಲ ಕಾನ್ಸೆಪ್ಟ್ ಬಗ್ಗೆ ಕಲಿತೀರಿ. ಮತ್ತು ಎಂಟ್ರಪ್ರಿನರ್ ಸ್ಕಿಲ್ ಅಂತ ಹೇಳೋದಲ್ಲ, ಇದ್ರೊಳಗೆ ಏನೇನು ಕಲಿತೀರಿ ಅಂದ್ರೆ ಎಂಟ್ರಪ್ರಿನರ್ಶಿಪ್ ಬಗ್ಗೆ ಕಲಿತೀರಿ, ಎಂಟ್ರಪ್ರಿನ್ಯೂರಿಯಲ್ ಆಪರ್ಚುನಿಟಿ, ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಮೆಸರ್ಸ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಎಂಟ್ರಪ್ರಿನರ್ಶಿಪ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಎಂಟರ್ಪ್ರೈಸ್ ಮಾರ್ಕೆಟಿಂಗ್. ಇವೆಲ್ಲ ಕಾನ್ಸೆಪ್ಟ್ ನೀವೆಲ್ಲ ಎಂಟ್ರಪ್ರಿನರ್ ಸ್ಕಿಲ್ ಅಂತ ಹೇಳೋದಲ್ಲ ಸಬ್ಜೆಕ್ಟ್ ಅದರೊಳಗೆ ಕಲಿತೀರಿ. ನೋಡ್ರಿ, ಈಗ ನಿಮಗೆ ಗೊತ್ತಾಯ್ತು ಅನ್ನಿಸ್ತದ ಬಿಕಾಮ್ ಥರ್ಡ್ ಸೆಮ್ ಒಳಗೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವ ಅಂಥೇಳಿ. ನೋಡಿರಿ, ವಿಡಿಯೋನ ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಒಂದ್ಸಲ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹಾಗೆ ನೀವು ನಮ್ದು ಏನು ಸೋಷಿಯಲ್ ಮೀಡಿಯಾ ಅವೆಲ್ಲ ಉಳಿದಿವಲ್ಲ, ಇನ್ಸ್ಟಾಗ್ರಾಮ ಮತ್ತು ಯೂಟ್ಯೂಬ್ ಚಾನಲ್ಸ್ಗಳು ನೀವು ಅಲ್ಲಿ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಒಂದ್ಸಲ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಫಾಲೋ ಮಾಡಿರಿ. ಹಾಗೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕ್ವಶನ್ ಪೇಪರ್ ಕರ್ನಾಟಕ ಅಂತ ಹೇಳೋದು ಮತ್ತು ಎಕನಾಮಿಕ್ಸ್ ಅಕೌಂಟ್ಸ್ ಅಂತ ಹೇಳೋದು, ಇವೆರಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹಾಗೆ ನಿಮಗೆ ಏನಾರೇ ಡೌಟ್ ಇದ್ದಿತ್ತು ಅಂದ್ರೆ ನೀವು ತೆಳಗೆ ಕಮೆಂಟ್ ಒಳಗೆ ಕೇಳ್ಬೋದು, ನಾನು ನಿಮಗಲ್ಲಿ ರಿಪ್ಲೈ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ.